बोलो भारत माता की, बोलो भारत माता की। ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು। ಜೈ ಜವಾನ್, ಜೈ ಜವಾನ್, ಜೈ ಜವಾನ್। ಇವತ್ತಿನ ದಿವಸ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಇಂಡಿ ಮಿನಿ ವಿಧಾನಸಭಾ ಎದುರುಗಡೆ ನಮ್ಮ ಎಲ್ಲ ಸುಮಾರು 1,000 ರೈತರುಗಳು ಮತ್ತು ನಮ್ಮ ಅಕ್ಕ ತಂಗಿಯರು ಕೂಡಿ ಏನಾದ ಇವತ್ತಿನ ದಿವಸ ತಹಶೀಲ್ದಾರ್ ಆಫೀಸ ಎದುರುಗಡೆ ಕೂತೇನಾದ ತಮ್ಮ ಹಕ್ಕುಗಳನ್ನು ಬೇಡ್ತಾ ಇದ್ದಾರೆ। ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಹೊಲ ನಮ್ಮ ಹಾದಿ ಅನ್ನೋ ಒಂದು ವಿಷಯ। ಯಾಕಂದ್ರ ಹಳ್ಳಿಗಳಾಗ ಹೊಲಗಳಾಗ ಏನ್ ಸಮಸ್ಯೆಗಳದಾವಪ್ಪ ಅಂದ್ರೆ ಕೆಲವೊಂದು ಗೌರ್ಮೆಂಟ್ ಹಾದಿಗಳದಾವ, ಆ ಹಾದಿಗಳಾಗ ಕೆಲವೊಬ್ರು ರೈತರು ಏನದ ತಮ್ಮವ್ರು ಏನದ ಅದು ರೆಕಾರ್ಡ್ ಮಾಡಿರ್ತಾರೆ, ರೆಕಾರ್ಡ್ ಮಾಡಿ ಇಲ್ಲಿ ಹಾದಿ ಹೋಗ್ಲಿಕ್ಕೆ ಹಾದಿ ಇಲ್ಲದ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ರೈತರು ಸುಮಾರು 1,000 ಜನ ಏನದ ಇಲ್ಲಿ ಕೂತೇನದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಹಕ್ಕುಗಳು ಕೇಳಕ ಇಲ್ಲಿ ನಾವು ಕೂತಿದ್ದೀವಿ। ಯಾಕೆ ಕೂತಿದೀವಪ್ಪ ಅಂತಂದ್ರ ಹೈಕೋರ್ಟ್ ದಿಂದ ಸಿವಿಲ್ ಕೋರ್ಟ್ ಆದೇಶ ಐತಿ, ಸರ್ಕಾರಿ ಆದೇಶನೂ ಐತಿ। ಯಾಕಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಇರಿಗೇಷನ್ ಅದಾವ, ಎಲ್ಲಿ ರೋಡ್ ಅದಾವ ಅಲ್ಲಿ ರೋಡ್ ಏನೋ ತಹಶೀಲ್ದಾರ್ ಎಸಿ ಅವ್ರು ಕೂಡಿ ಏನದ ಇಬ್ರು ಕೂಡಿ ಆ ರೋಡ್ಗೆ ಏನದ ಸಾಗುವಳಿ ಮಾಡಕ್ಕೆ ಕುಡ್ಲಕ್ಕ ಅವರಿಗೆ ಒಂದು ಕೋರ್ಟ್ ದಿಂದ ಆದೇಶನೂ ಐತಿ। ಹಾಗಾಗಿ ತಹಶೀಲ್ದಾರ್ ಎಸಿ ಸಾಹೇಬ್ರು ಕೂಡಿ ಏನದ ಇವತ್ತಿನ ದಿವಸ ಇಲ್ಲಿ ಬಂದು ನಾವು ಇವತ್ತಿನ ಬಹಳ ನಾಚಿಕೆ ಬರುವಂತ ಸಂಗತಿ। ಇವತ್ತು ರೈತರು ನೋಡ್ರಿ ಇಲ್ಲಿ ಭವನ ಎತ್ತಾರೆ, ಆ ಭವನ ಹಚ್ಚಿ ಇಲ್ಲಿ ಊಟ ಮಾಡಕತ್ತಾರ। ಇದು ಏನು ಸನ್ಮಾನ್ಯ ಡಿಸಿ ಸಾಹೇಬ್ರಾಗ್ಲಿ, ಎಸಿ ತಹಶೀಲ್ದಾರ್ ಆಗ್ಲಿ, ಎಸಿ ಅವರಾಗ್ಲಿ ಇದನ್ನು ಸೇವೆ ಬರುವಂತ ಕೆಲಸ ಏನ್ರಿ ಇದು? ತಾವು ಸ್ವತಃ ಬಂದೇನದ ಇಲ್ಲಿ ರೈತರ ಸಮಸ್ಯೆಗಳು ಕೇಳಿ ಅವ್ರ ಏನ್ ಸಮಸ್ಯೆಗಳದಾವ, ಅವ್ರು ಏನಕ್ಕೆ ಬಂದು ಕೂತಾರ, ಅವ್ರಿಗೆ ಸ್ಪಂದಿಸೋದು ಇರ್ತದನ್ನಿಲ್ಲ। ಹಾಗಾಗಿ ತಹಶೀಲ್ದಾರ್ ಸಾಹೇಬ್ರು ಇವತ್ತು ಆಗಲೇ ನಾವು ಮಾತಾಡಿದೀವಿ, ಬಹುತೇಕ ತಹಶೀಲ್ದಾರ್ ಸಾಹೇಬ್ರಿಗೆ ಬಂದಿದ್ದಾರೆ। ಅವರು ಈ ಮೂಲಕ ನಾವು ಹೇಳಕ್ ಏನ್ ಬರ್ತದೆ, ಏನ್ ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ ತಾವು ಎಸಿ ಅವರು ಮತ್ತು ತಹಶೀಲ್ದಾರ್ ಅವರು ಕೂಡಿ ಈ ಸಮಸ್ಯೆಗಳ ಬಗ್ಗೆ ಹರಿದಿಲ್ಲಪ್ಪ ಅಂತಂದ್ರೆ ಸಮಸ್ಯೆಗೆ ಒಂದು ಏನೋ ನಿರೂಪಣೆ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಾವು ನಾಳೆ ಬರುವಂತ ಉಗ್ರ ಹೋರಾಟ ಅನ್ಕೋಬೇಕಾಗ್ತದ, ಊರು ಬಂದ್ ಮಾಡಬೇಕಾಗ್ತದೆ। ಯಾಕಪ್ಪ ಅಂತಂದ್ರೆ ತಾವು ಸಮಸ್ಯೆಗೆ ಬಗೆಹರಿಸಲಿಕ್ಕಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ। ಇವತ್ತಿಂದ ಸರಿ ಅನ್ಸಲ್ಲ, ಇದು ಸರಿ ಅನ್ಸಲ್ಲ। ನಿಮ್ಮ ಎಸಿ ಸಾಹೇಬರು ತಹಶೀಲ್ದಾರ್ ಸಾಹೇಬ್ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತಮಗೆ ನಿಮ್ಮ ಕಚೇರಿ ಮುಂದೆ ರೈತರು ಬಂದ ಊಟ ಮಾಡ್ಕೊತಾರೆ, ಇಲ್ಲಿ ಭಗವಾನ್ ಹೇಳ್ತಾರೆ ಅವ್ರ ಸಮಸ್ಯೆ ಆಗಿದ್ದು ಯಾಕೆ ನೀವು ಅವ್ರಿಗೆ ತಲೆ ಮಾಡ್ಲಾಕಿದ್ರೆ ಅವ್ರಿಗೆ ಯಾಕೆ ಕೇಳಕತ್ತಿಲ್ಲ, ಏನಾಗಿದೆ ಕೇಳಬೇಕೇನಿಲ್ಲ, ಇದು ಸರಿ ಅನ್ಸಲ್ಲ ಸರ್। ಇದು ಏನಿದು ಇದು ತಾಲೂಕು ಆಡಳಿತಕ್ಕೆ ಚಿಕ್ಕ ಬರ್ತದ। ಹಾಗಾಗಿ ಮತ್ತೊಮ್ಮೆ ತಹಶೀಲ್ದಾರ್ ಸಾಹೇಬ್ರು ಬಂದ್ರೆ ಕಾಣ್ತದ, ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಾಹೇಬ್ರ, ತಾವು ನಮ್ಮ ಸಮಸ್ಯೆಗೆ ಕೇಳಲಿಕ್ಕಪ್ಪ ಅಂತಂದ್ರ ಮುಂಬರುವ ಕಾಲದಲ್ಲಿ ಮುಂಬರುವ ದಿವಸದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದ, ಊರು ಬಂದ್ ಮಾಡಬೇಕಾಗ್ತದ। ಅದಕ್ಕಾಗಿ ತಹಶೀಲ್ದಾರ್ ಎಸಿ ಮತ್ತು ಸನ್ಮಾನ್ಯ ಡಿಸಿ ಸಾಹೇಬರಿಗೆ ನಾವು ಈ ಮೂಲಕ ಹೇಳ್ಬಿಡ್ತೇವಪ್ಪ ಅಂತಂದ್ರ ನಮ್ಮ ಹೊಲ ನಮ್ಮ ರೋಡ ನಮ್ಮ ಹಕ್ಕದು ತಾವು ಎಸಿ ತಹಶೀಲ್ದಾರ್ ಸಾಹೇಬ್ ಕೂಡಿ ಕೆಲವೊಂದು ಸಮಸ್ಯೆಗಳದಾವ, ತಾವು ಸ್ವತಃ ಅಲ್ಲಿ ಆ ರೋಡಿಗೆ ಹೋಗಿ ಅಲ್ಲಿ ಏನೇನು ಸಮಸ್ಯೆಗಳದಾವ, ಅಲ್ಲಿ ಏನದ ನಾವು ನೋಡ್ರಿ ಏನಾದ್ರು ಧಕ್ಕೆ ಆಗ್ತದೇನೋ, ಅಲ್ಲಿ ನೀವು ರೋಡಿನ ಸಮಸ್ಯೆ ಬಗೆಹರಿಸಲಿಕ್ಕಪ್ಪ ಅಂತಂದ್ರೆ ಸಾಹೇಬ್ರ ಅಲ್ಲಿ ಕರ್ನಾಡಿ ಸಾಯ್ತಾರೆ। ತಹಶೀಲ್ದಾರ್ ಸಾಹೇಬ್ರು ತಾವು ನನ್ನ ಮಾತು ಕೇಳಕ್ಕೆ ಅಂತ ಬಯಸ್ತೀನಿ ನಾನು। ಎಸಿ ಸಾಹೇಬ್ರ ತಾವು ಹೋಗ್ಲಿಕ್ಕಪ್ಪ ಅಂದ್ರೆ ಅಲ್ಲಿ ಸುಮಾರು ಜನ ಹೊರದಾಡಿ ಸತ್ರಪ್ಪ ಅಂದ್ರೆ ಮಣ್ಣುಗಳು ಅದರ ಜವಾಬ್ದಾರಿ ನೀವು ಆಗ್ತೀರಿ, ನೇರವಾಗಿ ಜವಾಬ್ದಾರಿ ನೀವು ಆಗ್ತೀರಿ, ನೇರವಾಗಿ ಪಾರ್ಟಿ ನೀವು ಆಗ್ತಿರತ್ತ ಈ ಮೂಲಕ ನಾ ಹೇಳ್ಬೇಕಾಗ್ತದೆ। ಹಾಗಾಗಿ ಎಸಿ ಸಾಹೇಬ್ರೆ ತಮ್ಮ ನಾವು ರಿಕ್ವೆಸ್ಟ್ ಕೈ ಜೋಡಿಸಿ ಹೇಳ್ತಾ ಇದ್ದೀವಿ, ಸಿಪಿಐ ಸಾಹೇಬ್ರಿಗೆ ನಾವು ಕೈ ಜೋಡಿಸಬೇಕೀವಿ। ಸಿಪಿಐ ಸಾಹೇಬ್ರಿಗೆ ಸಿಪಿಐ ಸಾಹೇಬ್ ಪ್ರದೀಪ್ ಓಸಿ ಸರ್ ನಾವೆಲ್ಲ ನಿಮ್ ಕೈ ಜೋಡಿಸಿ ನಿಮ್ ಲೈನ್ ಕಾನೂನು ಕೈ ಹಾಕ್ತೋಳಲ್ಲ, ದಯವಿಟ್ಟು ಸಿಪಿಐ ಸಾಹೇಬ್ರು ಸಹಕರಿಸಬೇಕು। ಸಿಪಿಐ ಸಾಹೇಬ್ ನಾವು ದಯವಿಟ್ಟು ಕೈ ಜೋಡಿಸಿ ಹೇಳ್ತಾ ಇದ್ದೀವಿ ಸರ್। ತಹಶೀಲ್ದಾರ್ ಎಸಿ ಸಾಹೇಬ್ ಬಂದಾರ, ಅವ್ರ ಜೊತೆ ನಾವು ಮಾತಾಡ್ತೀವಿ ಸಾಹೇಬ್ರ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರು ಬಂದಾರೆ ಮುಂದೆ ಸಮಸ್ಯೆ ಬಗೆಹರಿಯಕ್ಕೆ ಬಂದ ನಾವು ಟೆಂಟ್ ಹೊಡಿಬೇಕಾಗ್ತದೆ, ಹೊಡಿತೀವಿ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ, ಮಾಡ್ತೀವಿ।
ಹಾಗಾಗಿ ತಹಶೀಲ್ದಾರ್ ಸಾಹೇಬರು ಎಸಿ ಸಾಹೇಬರು ಬಂದಾರ. ದಯವಿಟ್ಟು ತಾವು ನಮ್ಮ ಜೊತೆ ಏನಾದ ಸಂಧಾನ ಕರೀಬೇಕು, ನಮ್ಮ ಸಮಸ್ಯೆಗಳನ್ನು ಕೇಳಬೇಕು. ನಾವು ನಿಮ್ಗೆ ಓಪನ್ ಆಗಿ ಸಹಕರಿಸ್ತೀವಿ. ನಿಮ್ಗೆ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಸಹಕರಿಸಿ ನಮ್ಮ ಮಾತು ನೀವು ಕೇಳ್ತೀರಿ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಸರ್. ಸಮಸ್ಯೆಗಳು ಯಾರು ಮಾನ್ಯವಾಗಿ ಸೇರುವಂತ